ಥೈರಾಯ್ಡ್ ಸಮಸ್ಯೆ ಇದ್ದವರು ಯಾವ ಆಹಾರ ತಗೋಬಾರದು? ಇವು ತಗೊಳ್ಳೋದ್ರಿಂದ ನೀವು ನಿಮ್ಮ ಥೈರಾಯ್ಡ್ ಅನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಮೊದಲನೆಯಾಗಿ ಬರೋದು ವೀಟ್. ವೀಟ್ ಯಾಕಪ್ಪ ಅಂದ್ರೆ ವೀಟ್ ಅಲ್ಲಿ ಗ್ಲೂಟೆನ್ ಇರುತ್ತೆ. ಗ್ಲೂಟೆನ್ ಕಂಟೆಂಟ್ ಇರೋ ಆಹಾರ ಜಾಸ್ತಿ ಸೇವಿಸೋದ್ರಿಂದ ನಿಮ್ಮ ಥೈರಾಯ್ಡ್ ಆಕ್ಟಿವಿಟಿಗೆ ತೊಂದರೆ ಆಗ್ತದೆ. ಮತ್ತೆ ಎಲ್ಲರಿಗೂ ಗೊತ್ತಿದೆ ಕಾಲಿಫ್ಲವರು, ಕ್ಯಾಬೇಜ್ ಇದು ರಾ ಫಾರ್ಮ್ ತಿನ್ನೋ ಹಾಗಿಲ್ಲ. ಕುದಿಸಿದ್ರೆ ಬೇಯಿಸಿದ್ರೆ ತಿನ್ಬೋದು, ಇಲ್ಲ ಸಂಪೂರ್ಣವಾಗಿ ಬಿಟ್ರು ಒಳ್ಳೇದೇ. ಅದೊಂದೇ ಅಲ್ಲದ ಸೋಯಾ. ಈಗ ಪ್ರೋಟೀನ್ ತಗೋಬೇಕು ಅಂತ ಹೇಳ್ತೀವಿ, ಬಟ್ ಸೋಯಾ ಪ್ರೋಟೀನ್ ತಗೊಳ್ಳೋದ್ರಿಂದ ನಿಮಗೆ ಥೈರಾಯ್ಡ್ ಸಮಸ್ಯೆಗೆ ತೊಂದರೆ ಆಗ್ತದೆ, ತಗೋಬಾರ್ದು. ಮತ್ತೆ ಬೇಕರಿ ಐಟಮ್ಸ್, ಪ್ರೋಸೆಸ್ಡ್ ಫುಡ್ಸ್, ಶುಗರಿ ಐಟಮ್ಸ್, ಸ್ವೀಟ್ಸ್ ಇವು ಯಾವುದು ಸೇವಿಸುವಾಗಿಲ್ಲ. ಮತ್ತೆ ಯಾವುದೇ ಆಹಾರವಿರಲಿ 4 ದಿನ ಇರ್ತದೆ, 4 ದಿನ ಬಿಟ್ಟು ತಿನ್ನಬಹುದು ಅನ್ನೋ ಆಹಾರ ಯಾವ್ದಾದಿದ್ರೆ ಅದನ್ನು ತಿನ್ನೋ ಹಾಗಿಲ್ಲ. ಸೊ ನೋ ಪ್ರೊಸೆಸ್ಡ್ ಫುಡ್ಸ್, ಗ್ಲೂಟೆನ್ ರಿಚ್ ಫುಡ್ಸ್ ಲೈಕ್ ವೀಟ್ ಮತ್ತೆ ಬೇಕರಿ ಐಟಮ್ಸ್ ತಿನ್ನೋ ಹಾಗಿಲ್ಲ. ಮತ್ತೆ ಕಾಲಿಫ್ಲವರ್, ಕ್ಯಾಬೇಜ್, ಸೋಯಾ ಪ್ರಾಡಕ್ಟ್ಸ್ ತಿನ್ನೋ ಹಾಗಿಲ್ಲ. ಕಾಲಿಫ್ಲವರ್, ಕ್ಯಾಬೇಜ್ ಬೇಕಾದ್ರೆ ಕುದಿಸಿದ್ದು ತಿನ್ನಬಹುದು. ಇವೆಲ್ಲ ನೀವು ನಿಲ್ಸಿದ್ರೆ ನಿಮ್ಮ ಥೈರಾಯ್ಡ್ ನ ಸೋಲಿಸಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ.